ಬಡಿಯುವಾಗ ಈಚಿನ ಜೀವ ಹೆಣ್ಣಾಗಿ ಯಾಕೆ ಹುಟ್ಟಿಲ್ಲ ಅಂತ. ಆಷಾಢ ಮುಗಿದ ತಕ್ಷಣ ಶ್ರಾವಣ ಎರಡೂ ಗಾಳಿಗಳಿಂದ ಕೂಡಿದಂತ ಮನಸ್ಸಿನಿಂದ ಕೂಡಿದಂತ ಮನುಷ್ಯ ಸರ ಮೆದು ಆಗ್ತಾನ್ರಿ. ನೀವು ಹೇಳಿದ ಮಾತು ಕರೆಕ್ಟ್ ರೀ. ಅದಕ್ಕೆ ಆಷಾಢ ಗಾಳಿ ಬಡ್ತಕ್ರಿ ನಾ ಹೆಣ್ಣಾಕ ಆಗಬಾರ್ದು ಒಂದು ಒಲೆ ಮುಂದೆ ಕೂತು ಬೆಚ್ಚಗರಿ ಅಡಿಗೆ ಮಾಡ್ಕೋತಕೊಂಡ್ರು ಅದಾದ ತಕ್ಷಣ ಇದು ಬಂದು ಬಿಡ್ತದೆ. ಅಷ್ಟೇ ಬೆಳೆ ಎದ್ದಿರ್ತದೆ, ನೆಲ ಬಿಟ್ಟು ಬಿದ್ದಿರ್ತದ್ರಿ. ನಿನ್ನ ಹೊರಗಡೆ ಹೋಗುವಂಥ ಕಾಲ ಇರಂಗಿಲ್ಲ ರೀ. ರೈತಾಪಿ ವರ್ಗಕ್ಕೆ ಸ್ವಲ್ಪ ವಿರಾಮ ಕಾಲ ರೀ. ಅದಕ್ಕೆ ನಮ್ಮ ಹಿರಿಯರು ಮೊದಲಿಂದ ಏನು ಮಾಡ್ಕೊಂಡು ಬಂದಾರ ಸರ್. ನೋಡಿ ಸರ್, ನಮ್ಮ ಹಿರಿಯರು ಪೂರ್ವಜರು ಭಾಳ ಶಾಣ್ಯಾರ ಸರ್. ಪ್ರತಿಯೊಂದು ಮಾಸ ಅನುಭವದಿಂದ ಬಂದಿದ್ರಿ, ಶಾಣ್ಯಾರಲ್ಲ, ಅನುಭವದಿಂದ ಬಂದಿದ್ರು. ಅನುಭವದಿಂದ ಶಾಣ್ಯತೆಲ್ಲ ಬರ್ತದ್ರಿ. ಅನುಭವದ ಪಾಕ ನೋಡಿ ಸರ್. ಅವರು ಈ ಒಂದು ಮಾಸಕ್ಕೆ ಇದನ್ನು ವ್ಯರ್ಥ ಕಳೆಯಬಾರದು ಅಂದ್ರೆ ಒಂದು ತಿಂಗಳ ಗಂಟೆ ಹೊಲಕ್ಕೆ ಹೋಗುವಂಗಿಲ್ಲ. ಅದು ವ್ಯರ್ಥ ಕಳೆಯಲ್ಲ. ಮಳೆ ಆಗೋದ್ರಿಂದ ಬೆಳೆ ಹೇಳ್ತಾ ಇರ್ತದೆ, ಮಾಡದೇ ಇರ್ತದೆ, ಹೊಳ್ಯಾಗ ಹೆಜ್ಜೆಡಕ್ಕೆ ಆಗ್ತಾ ಇರೋದು ಆಗಂಗಿಲ್ಲ ರೀ ಹೊಲದೊಳಗೆ. ಇಂಥ ಬೆಳೆಯನ್ನು ಸರ್ ಅವ್ರು ಏನು ಮಾಡ್ಯಾರ ನೋಡಿ ಸರ್, ಅದನ್ನು ವ್ಯರ್ಥ ಕಳೆಯಬಾರ್ದು ಅಂತ ತಿಳ್ಕೊಂಡು ಮನ್ಯಾಗ ಸುಮ್ಮನೆ ಕುಂಡ್ರಾಕೊಂಡು ಆಗೋದಿಲ್ಲ ರೀ. ಅದಕ್ಕೆ ಅವ್ರು ಏನಂದರೆ ಪ್ರತಿಯೊಂದು ಈ ಒಂದು ದೇವಸ್ಥಾನ ಮಠ ಮಂದಿರದೊಳಗೆ ಏನು ಮಾಡಿದ್ದಾರೆ ಅಂದರೆ ಈ ನಮ್ಮ ಮೊದಲಿಂದನೂ ಬಂದಂಥ ಒಂದು ಏನು ಪುರಾಣ ಪುಣ್ಯ ಕಥೆಗಳನ್ನು ಕೇಳುವಂಥ ಒಂದು ಪರಂಪರೆಯನ್ನು ಹಾಕಿಕೊಂಡು ಬಂದಾರೆ ಸರ್. ಇದು ನಿಜಕ್ಕೂ ರೀ ಭಾಳ ಶ್ಲಾಘನೀಯ ಸರ್. ಯಾಕಂದ್ರೆ ಅವ್ರು ವೇಳೆಯನ್ನು ಸದುಪಯೋಗ ಮಾಡಿದ್ರು ರೀ. ಮತ್ತು ಹೊರಗಿನ ಒಂದು ವಾತಾವರಣ ಸ್ವಲ್ಪ ಅಂದ್ರೆ ಸಂಸ್ಕೃತಿ ನಿರ್ಮಾಣದಲ್ಲಿ ನೋಡ್ರಿ, ಹೊಟ್ಟೆಗಿಂತ ಹಿಟ್ಟು ರೆಡಿ ಆಗ್ಲಿಕ್ಕತ್ತದ್ರಿ. ಅಂತ ಪ್ರಸಂಗದಲ್ಲಿ ಬುದ್ಧಿಗೆನು ಅಥವಾ ನಮ್ಮ ವ್ಯಕ್ತಿತ್ವಕ್ಕನು ನಮ್ಮ ವ್ಯಕ್ತಿತ್ವ ಉಳಿಬೇಕಲ್ಲ, ಒಂದು ನೈತಿಕ ನೆಲಗಟ್ಟಿನಲ್ಲ ಉಳಿಬೇಕು. ಯಾಕೆ ಉಳಿಬೇಕಂದ್ರೆ ಮುಪ್ಪಾವಸ್ಥೆಯಲ್ಲಿ ಯಾವ್ದು ನಮ್ಗೆ ಅಟ್ಯಾಕ್ ಆಗಬಾರ್ದು ಅನ್ನೋ ದೃಷ್ಟಿಕೋನ ಹೌದು ನಿಜಕ್ಕೂ ಸರ್. ಯಾಕಂದ್ರೆ ಚಟ ಇಲ್ಲದ ಮನುಷ್ಯ ಚಟ್ಟಗೆ ಇರೋ ತನಕ ನೆಮ್ಮದಿಯಿಂದ ಇರಬೇಕು. ಆ ಉದ್ದೇಶದಿಂದ ಸರ್ ಒಟ್ಟಾರೆ ಇದು ಆ ಒಂದು ಶ್ರಾವಣ ಮಾಸದೊಳಗೆ ರೀ ಶ್ರವಣಕ್ಕೆ ಹೆಚ್ಚು ಹಾತೊರಿತಾರೆ ರೀ. ಅಬಾಲವರ್ಗದಿಂದಾಗಿ ಸರ್ ಎಲ್ಲರೂ ಕೂಡಿಕೊಂಡು ಏನು ಮಾಡ್ತಾರೆ ಸರ್, ಮೊದಲಿನ ಒಂದು ದೇವಸ್ಥಾನದೊಳಗೆ ಒಂದು ಪ್ರಕರಣ ಕುಡ್ಕೊಂಡು ಹಿಂದಿನ ಏನು ಪುರಾಣ ಪುಣ್ಯಕಥೆಗಳು ಏನಿದಾವೆ ಸರ್ ಅವುಗಳನ್ನು ಕೇಳ್ಕೋತ ಬಂದಿದ್ದಾರೆ ರೀ. ಅದನ್ನು ತಮ್ಮ ಮನಸ್ಸಿಗೆ ನೆಮ್ಮದಿಯ ಜೊತೆ ಏನಿದ್ದಾರೆ ಒಂಥರ ಅನ್ನ ಸಂತರ್ಪಣೆ ಕಾರ್ಯವನ್ನು ಮಾಡ್ತಾರೆ ಸರ್. ಯಾಕಂದರೆ ಪುರಾಣ ಮುಗಿದ ಮೇಲೆ ರೀ ಅಂದರೆ ಬಂದಂತರ ಸಿದ್ಧಾಂತ ಹ್ಞೂ ರೀ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ.